ರಿಷಿತಾ ಬಾಯ್ಲಿ ಬಾಯ್ಲಿ ಲಂಚೆಲ್ಲ ಫಿನಿಶಾ? ಏನು ನೀರಿನ ಇಷ್ಟೊಂದಿದೆ, ನೀರು ಕುಡ್ದಿಲ್ಲ? ನಾನು ಎಷ್ಟು ಹಾಕಿದ್ದೋ ನೀರಷ್ಟೇ ಇದೆ. ಮತ್ತು ನೀರು ಯಾಕಮ್ಮ ಜಾಸ್ತಿ ಕುಡ್ದಿಲ್ಲ? ಕುಡ್ದಿದ್ಯಾ ನೀರು? ನೋಡು, ನಾನು ಎಷ್ಟು ಹಾಕೊಟ್ಟಿದ್ನೋ ಅಷ್ಟೇ ಇದೆ. ನೀರು ಜಾಸ್ತಿ ಕುಡಿಬೇಕಾ? ಕುಡಿಬೇಕು. ಏನು ಕುಡಿಬೇಕು? ಏನು ಕುಡಿಬೇಕಂದ್ರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಆರ್ಗ್ಯಾನ್ಸ್ಗೂ ನೀರು ಬೇಕು. ನಮ್ಮ ಬಾಡಿಯಲ್ಲಿರೋ ಎಲ್ಲ ಆರ್ಗ್ಯಾನ್ಸು ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ಚೆನ್ನಾಗಿ ನೀರು ಕುಡಿಬೇಕು. ಅಷ್ಟೇ ಅಲ್ಲ, ನೀರಿಂದ ನಮ್ಗೆ ಎಷ್ಟು ಲಾಭ ಐತೆ ಗೊತ್ತಾ? ನೀರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಲ್ಲ ಮಿನರಲ್ಸ್ ಇದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವ ವೇಸ್ಟ್ ತ್ಯಾಜ್ಯಗಳೆಲ್ಲನೂ ಮೋಷನ್ ಮೂಲಕ ಆಚೆ ಹೋಗ್ತೈತೆ. ಆಗ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ. ನಮ್ಮ ಬಾಡಿ ಕ್ಲೀನ್ ಆದರೆ ನಾವು ಹೆಲ್ದಿಯಾಗಿರ್ತೀವಿ. ಹಾಗೆ ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಶೈನಿಂಗ್ ಆಗುತ್ತೆ, ಹೇರ್ಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇನ್ನೇನೆಂದರೆ, ನಾವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ, ಮೈಗ್ರೇನ್ ಕಡಿಮೆ ಆಗುತ್ತೆ. ಮತ್ತು ನಾವು ಪ್ರತಿ ಸಲ ಊಟಕ್ಕೆ ಮೊದಲು ಚೆನ್ನಾಗಿ ನೀರು ಕುಡಿಬೇಕು. ಊಟ ಆದಮೇಲೆ ಕೂಡ ಒಂದು ಹಾಫ್ ಆನ್ ಅವರ್ ಆದಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ಮೈಗ್ರೇನ್ ಕಡಿಮೆ ಆಗುತ್ತೆ. ಮತ್ತು ನಾವು ಪ್ರತಿ ಸಲ ಊಟಕ್ಕೆ ಮೊದಲು ಚೆನ್ನಾಗಿ ನೀರು ಕುಡಿಬೇಕು. ಊಟ ಆದಮೇಲೆ ಕೂಡ ಒಂದು ಹಾಫ್ ಆನ್ ಅವರ್ ಆದಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ನೈಟ್ ಮಲಗೋವಾಗಲೂ ನೀರು ಕುಡಿಬೇಕು, ಬೆಳಗ್ಗೆ ಎದ್ದ ತಕ್ಷಣವೂ ನೀರು ಕುಡಿಬೇಕು. ನೀರು ಒಂದು ದಿನದಲ್ಲಿ ನಾವು 6 to 8 ಗ್ಲಾಸ್ ನೀರು ಕುಡಿಬೇಕು. ಹಾಗಾದರೆ ನಾನು ಇನ್ಮೇಲೆಲ್ಲ ಚೆನ್ನಾಗಿ ನೀರು. That's my good girl.